ರಿಪ್ಪನ್ಪೇಟೆಯಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಕ್ಕೆ ಭರ್ಜರಿ ಚಾಲನೆ. ಹರ್ತಾಳು ಹಾಲಪ್ಪರಿಂದ ಟೂರ್ನಿ ಉದ್ಘಾಟನೆ. ಆಶ್ರಿತ ಸಂತೋಷ್ರಿಂದ ಪ್ರಥಮ ಪ್ರಶಸ್ತಿ ಪ್ರಾಯೋಜನೆ. ಹರ್ತಾಳು ಹಾಲಪ್ಪರಿಂದ ವಿಆರ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ಉದ್ಘಾಟನೆ. ಅಮೆಜಾನ್ ಸ್ಟ್ರಿಂಗ್ಸ್ ವಾಟರ್ ಮಾಲೀಕ ಆಶ್ರಿತ ಸಂತೋಷ್ ಬೆಂಬಲದಲ್ಲಿ ವಾಲಿಬಾಲ್ ಟೂರ್ನಿ. ರಿಪ್ಪನ್ಪೇಟೆಯಲ್ಲಿ ವಿಆರ್ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಲಾದ ಮೊದಲನೇ ವರ್ಷದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಭರ್ಜರಿ ಚಾಲನೆ ದೊರೆಯಿತು. ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಹರ್ತಾಳ್ ಹಾಲಪ್ಪ ಅವರು ಪಂದ್ಯಾವಳಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮಂಡಲ್ ಅಧ್ಯಕ್ಷರಾದ ಸತೀಶ್, ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸುಂದ್ರೇಶ್, ವೀರೇಶ್ ಆಲ್ವಳ್ಳಿ, ಅಮೆಜಾನ್ ಸ್ಪ್ರಿಂಗ್ ನೀರಿನ ಬಾಟಲಿಯ ಸಂಸ್ಥೆಯ ಮಾಲೀಕರಾದ ಆಶ್ರಿತ ಸಂತೋಷ, ಮೆಣಸೆ ಆನಂದ್, ತಾಮನ ನರಸಿಂಹ, ಸುಧೀಂದ್ರ ಪೂಜಾರಿ ಹಾಗೂ ಕಗ್ಲಿ ಲಿಂಗಪ್ಪ ಸೇರಿದಂತೆ ಹಲವಾರು ಗಣ್ಯರು, ಸಾರ್ವಜನಿಕರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹರ್ತಾಳ್ ಹಾಲಪ್ಪ ಅವರು ಮಾತನಾಡಿ ಕ್ರೀಡೆಯ ಮಹತ್ವವನ್ನು ವಿವರಿಸಿದರು. ಇದೇ ವೇಳೆ ವಿಆರ್ ಸ್ಪೋರ್ಟ್ಸ್ನ ವಾಲಿಬಾಲ್ ಪಂದ್ಯಾವಳಿಯ ಪ್ರಮುಖ ಪ್ರಾಯೋಜಕರಾದ ಅಮೆಜಾನ್ ಸ್ಪ್ರಿಂಗ್ ವಾಟರ್ ಬಾಟಲ್ ಸಂಸ್ಥೆಯ ಮಾಲೀಕರಾದ ಆಶ್ರಿತ ಸಂತೋಷ್ ಅವರು ಮಾತನಾಡಿದರು. ಅವರ ಜೊತೆಗೆ ವೀರೇಶ್ ಆಲವಳ್ಳಿ ಹಾಗೂ ಸುಧೀಂದ್ರ ಪೂಜಾರಿ ಕೂಡ ತಮ್ಮ ಬಾಲ್ಯದ ವಾಲಿಬಾಲ್ ನೆನಪುಗಳನ್ನು ಹಂಚಿಕೊಂಡು ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತಂದರು. ಒಟ್ಟಿನಲ್ಲಿ ಈ ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾಭಿಮಾನಿಗಳಿಗೆ ಹಬ್ಬದ ವಾತಾವರಣವನ್ನು ನಿರ್ಮಿಸಿತು. ಸಂಪನ್ನಗೊಂಡಿದೆ, ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ನಾನು ಆ ಭಗವಂತ ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡ್ತಿದ್ದೇನೆ. ಬಂಧುಗಳೇ, ಶ್ರೀ ನಮ್ಮ ಶ್ರೀ ರಮೇಶ್ ಮತ್ತು ಅವರ ಸ್ನೇಹಿತರು ಮತ್ತು ಅವರ ಮಗ ವಿಆರ್ ಹಾಗೂ ಅವರ ಮಗ ವಿನಾಯಕ್ ಮತ್ತು ಅವರ ಸ್ನೇಹಿತರು ಒಂದು ಸೇರಿ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರಿಗೂ ಒಳ್ಳೆಯದಾಗಲಿ, ಸಿದ್ಧಿವಿನಾಯಕ ಒಳ್ಳೆಯದಾಗಿ ಮಾಡಲಿ ಅಂತ ಹೇಳಿ ನಾನು ಆಲೋಚನೆ ಮತ್ತು ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ವಾಲಿಬಾಲ್ ಈ ಭಾಗದಲ್ಲಿ ಬಹಳ ಪ್ರಚಲಿತ. ಕಳೆದ 50 ವರ್ಷಗಳಿಂದ ನಾವೆಲ್ಲ ಸ್ಕೂಲ್ ಡೇಸ್ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅಂದಿನಿಂದ ಇಂದಿನವರೆಗೆ ವಾಲಿಬಾಲ್ ಈ ಭಾಗದಲ್ಲಿ ಅತ್ಯಂತ ಪ್ರಚಲಿತವಾಗಿದೆ. ಬಹಳ ಜನ ರಾಜ್ಯ ಮತ್ತು ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರ ಕಾಡುವರು ಬಿಟ್ಟಿದ್ದಾರೆ. ವಿವಿಧ ಸ್ಥಳಗಳಲ್ಲಿ ನಡೆದಿದೆ. ಆ ಪರಂಪರೆಯನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ವಿಆರ್ ಸ್ಪೋರ್ಟ್ಸ್ನ ವಿನಾಯಕ ಮತ್ತು ಅವರ ಸಂಘಟನೆಗಳು, ಅವರ ತಂದೆ ನಿಮ್ಮೆಲ್ಲರ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರಿಗೂ ಒಳ್ಳೆಯದಾಗಿ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ದಾನಿಗಳಿಗೂ ಮತ್ತು ಪ್ರೇಕ್ಷಕರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿದ ಹಾಗೂ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಒಳ್ಳೆಯ ರೀತಿ ನೆರವೇರಲಿ ಅಂತ ಹೇಳಿ ನಾನು ಆಗಲಿಲ್ಲ ಬಂದಿರುವಂತಹ ಎಲ್ಲ ತಂದೆ ತಾಯಿಗಳಿಗೆ, ಸೋದರ ಸಹೋದರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದಿಸ್ತಾ ಈಗಾಗಲೇ ಹಿರಿಯರೆಲ್ಲ ಮಾತಾಡಿದಿರಿ, ನಮಗೆ ಭಾಷಣ ಮಾಡಕ್ ಬರಲ್ಲ. ಹಾಗೆ ಈ ಕ್ರೀಡಾಕೂಟವನ್ನು ಲಾಸ್ಟ್ ಟೈಮ್ ಕೂಡ ಅರೇಂಜ್ ಮಾಡಿದ್ರಿ. ಮಳೆ ಬಂದ ಕಾರಣದಿಂದ ಮತ್ತೆ ಮುಂದೋಗಿ ಡೇಟ್ ಚೇಂಜ್ ಆಯ್ತು. ನಮಗೂ ಕ್ರೀಡಾಕೂಟಕ್ಕೆ ಬರ್ತಕ್ಕಂಥ ಒಂದು ಅವಕಾಶಗಳು ಸಿಕ್ತು. ಇದೇ ತರ ಕ್ರೀಡಾಕೂಟಗಳನ್ನ ವೀರೇಶ್ ಅವರು ಹೇಳ್ದಂಗೆ ಈ ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲಿ ಸಾಕಷ್ಟು ಕ್ರೀಡಾಕೂಟಗಳು ನಾವು ಹುಟ್ಟಾಕಿರ್ತಕ್ಕಂಥ ಊರು ಈ ರಿಪ್ಪನ್ಪೇಟೆಗೆ ಒಂದು ಹೆಸರು ಕೀರ್ತಿ ಅಂತ ಅನ್ಕೊಟ್ಟಿದೆ. ಇದೇ ತರ ಸಾಕಷ್ಟು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಒಳ್ಳೆಯದಾಗಲಿ. ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು, ಮಹಿಳೆಯರು ಮತ್ತು ಮಕ್ಕಳು ಎಲ್ಲರಿಗೂ ಆಗಮಿಸಿದಿರಿ. ಕ್ರೀಡಾಕೂಟದಲ್ಲಿ ಸೋಲು ಮತ್ತು ಗೆಲುವು ಎರಡೂ ಇರುತ್ತೆ. ಸೋಲು ನಿಮಗೆ ಅನುಭವವನ್ನು ಕೊಡುತ್ತೆ, ಗೆಲುವು ನಿಮಗೆ ಖುಷಿಯನ್ನು ಕೊಡುತ್ತೆ. ಇವತ್ತು ಗೆದ್ದವರು ಕೂಡ ಹಿಂದೆ ಸೋತಿರ್ತಾರೆ. ಹಾಗಾಗಿ ಯಾವತ್ತೂ ನೀವು ಸೋತಿರೋರು ಕುಗ್ಗಕ್ಕೆ ಹೋಗ್ಬೇಡಿ, ಗೆದ್ದಿರೋರು ಹಿಗ್ಗಕ್ಕೆ ಹೋಗ್ಬೇಡಿ. ಸೋಲು ಎಲ್ಲ ಕ್ಷೇತ್ರದಲ್ಲೂ ಕೂಡ, ಉದ್ಯಮದಲ್ಲಿರ್ಬೋದು, ಕ್ರೀಡಾಕೂಟದಲ್ಲಿರ್ಬೋದು, ಸೋಲು ಬಹಳ ದೊಡ್ಡ ಅನುಭವವನ್ನು ಕೊಡುತ್ತೆ ಜೀವನದಲ್ಲಿ. ಯಾಕೆಂದ್ರೆ ಸೋತವರಿಗೆ ಸಲಹೆ ಕೊಡ್ತಕ್ಕಂಥ ಸಂಯಮ ಇರುತ್ತೆ. ಗೆದ್ದವರ ಹತ್ರ ನಿಮ್ಗೆ ಯಾವ ಸಲಹೆ ಸಿಗಲ್ಲ, ಯಾಕಂದ್ರೆ ಅವ್ರು ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಇರ್ತಾರೆ. ಹಾಗಾಗಿ ನೀವು ಯಾವತ್ತು ಸೋತವ್ರ ಹತ್ರ ಅನುಭವ ತಗೊಳ್ಳಿ ಅಂತ ಹೇಳ್ತಾ, ನಾವು ಈ ರಿಪ್ಪನ್ಪೇಟೆ ಭಾಗದಲ್ಲಿ ಗಂಡುಪಟ್ಟ ದುರ್ಗವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಎಲ್ಲ ನಮ್ಮ ರಿಪ್ಪನ್ಪೇಟೆ ಸುತ್ತಮುತ್ತ ಯುವಕರು, ಸ್ನೇಹಿತರು ಇಲ್ಲಿವರೆಗೂ ಆಶೀರ್ವದಿಸಿದಿರಿ, ಪ್ರೀತಿಸಿದಿರಿ. ಇದೇ ತರ ಮುಂದಿನ ದಿನಗಳಲ್ಲಿ ನಾವು ಒಂದು ಕುಡಿಯೋ ನೀರಿನ ಘಟನೆ ಮಾಡಿದ್ದೀನಿ. ಅಮೆಜಾನ್ ಸ್ಪ್ರಿಂಗ್ ಅಂತೇಳಿ ಉತ್ತಮ ಕುಡಿಯೋ ನೀರಿನ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು
ಪ್ರಯತ್ನದಲ್ಲಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಹಿಂಗೆ ಇರಲಿ. ನಮ್ಮ ಕ್ರೀಡಾಕೂಟಕ್ಕೆ ಕರೆಸಿ ನಮ್ಮ ಸ್ನೇಹಿತರಾದಂಥ ಹರ್ಷ ಮತ್ತು ರಮೇಶ್ ಅಣ್ಣನವ್ರ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾಡಿದ್ದೀರಿ. ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಅಂತ ಹೇಳಿದ್ರೆ ಪ್ರಕಾಶ್ ಶೆಟ್ಟಿ ಅಂತ ಹೇಳಿ ಇಲ್ಲಿ ಕಾಮೆಂಟೇಟರ್ ಬರ್ತಾ ಇದ್ರು. ನಾವು ಆಟ ನೋಡೋಕ್ಕೆ ಎಷ್ಟು ಖುಷಿಯಿಂದ ಬರ್ತಾ ಇದ್ವು, ಅವ್ರು ಕಾಮೆಂಟ್ರಿ ಕೇಳಕ್ಕಾಗಿಯೇ ನಾವೆಲ್ಲ ಬರ್ತಾ ಇದ್ವಿ. ಅಂತ ಒಂದು ಅದ್ಭುತವಾದ ಒಂದು ಕಾಮೆಂಟ್ರಿಯನ್ನು ಹೇಳ್ತಾ ಇದ್ರು. ಜೊತೆಗೆ ಒಳ್ಳೊಳ್ಳೆ ಆಟಗಾರರು ಬರ್ತಾ ಇದ್ರು. ಅದನ್ನ ನೋಡಿ ಪ್ರತಿ ವರ್ಷನೂ ಕೂಡ ಬೆಳೀತಾ ಇರ್ತಕ್ಕಂಥ ಯುವಕರು, ಶಾಲಾ ಕಾಲೇಜು ಓದ್ತಕ್ಕಂಥ ಮಕ್ಕಳು ಅದರಿಂದ ಪ್ರೇರಣೆಯಾಗಿ ಬಹಳ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟವನ್ನ ಪ್ರತಿನಿಧಿಸ್ತಕ್ಕಂಥ ಕ್ರೀಡಾಪಟುಗಳು ಈ ರಿಪ್ಪನ್ಪೇಟೆ ಬಂದಿದ್ದಾರೆ. ಕೆ ಗಣೇಶ ಇರ್ಬೋದು, ಪ್ರಜ್ವಲ್ ಇರ್ಬೋದು, ಇವರೆಲ್ಲ ಒಳ್ಳೊಳ್ಳೆ ಆಟಗಾರರು ಇಲ್ಲಿಂದ ತಯಾರಾಗಿ ನಮ್ಮ ದೇಶವನ್ನ ಪ್ರತಿನಿಧಿಸ್ತಕ್ಕಂಥ ಹಂತಕ್ಕೆ ಬೆಳೆದಿದ್ದಾರೆ. ಅದು ಈ ಒಂದು ರಿಪ್ಪನ್ಪೇಟೆಯ ವಾಲಿಬಾಲ್ನ ವಿಶೇಷತೆ. ಆಯೋಜಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಕೆಲವು ವರ್ಷಗಳಿಂದ ನಿಂತಿ ಈಗ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಡುವಂತ ಕೆಲಸ ರಮೇಶ್ ಅಣ್ಣ ಮತ್ತೆ ಅವರೆಲ್ಲ ಯುವಕರು ಸೇರಿ, ಸ್ನೇಹಿತರು ಸೇರಿ ಮಾಡಿದ್ದಾರೆ. ಇದೊಂದು ಸ್ವಾಗತಾರ್ಹವಾದಂತಹ ಕೆಲಸ. ರಿಪ್ಪನ್ಪೇಟೆ ಅಂತ ಹೇಳಿದ್ರೆ ಈ ಮಲೆನಾಡಿನ ಭಾಗದಲ್ಲಿ ಸದಾ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಗ್ರಾಮ. ಕೂಡ ಸಾಕಷ್ಟು ಜನ ವಾಲಿಬಾಲ್ ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡುವಂತ ಕ್ರೀಡಾಪಟುಗಳು ನಮ್ಮೂರಿನಲ್ಲಿ ಇದ್ದಾರೆ. ಈ ರೀತಿ ಪಂದ್ಯಾವಳಿಯನ್ನು ನಡೆಸೋದ್ರಿಂದ ಇನ್ನಷ್ಟು ಜನ ಕ್ರೀಡಾಪಟುಗಳು ಅದನ್ನ ನೋಡಿ ಪ್ರೇರಣೆಯಾಗಿ ಮತ್ತೊಂದಷ್ಟು ಕ್ರೀಡಾಪಟುಗಳು ರಿಪ್ಪನ್ಪೇಟೆಯಲ್ಲಿ ಬರಲಿ ಅಂತ ನಾನು ಕೇಳ್ಕೊಳ್ತಾ, ಹಾಗೇನೆ ಏನು ಪ್ರಥಮ ವರ್ಷದ ಈ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ VRS ಸ್ಪೋರ್ಟ್ಸ್ನವರು. ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ವಾಲಿಬಾಲ್ ಪಂದ್ಯಾವಳಿ ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ, ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ.